ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಪರಿಸ್ಥಿತಿ ಹೇಗೆ ನಡೀತಾ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನಾನು ಇವತ್ತು ಕೊಡ್ತೀನಿ ನೋಡಿ. ಕಲಬುರಗಿ ನಗರದಲ್ಲಿ ಬೈಲಪ್ಪ ಅನ್ನುವ ಹಿಂದೂ ಯುವಕ ಸಂತ್ರಸ್ವಾಡಿ ಬರುತ್ತೆ ಕಲಬುರಗಿಯಲ್ಲಿ. ಆ ಕಲಬುರಗಿಯ ಸಂತ್ರಸ್ವಾಡಿಯಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ನರ್ಸ್ ಆಗಿ, ಅದೇ ಹಾಸ್ಪಿಟಲಲ್ಲಿ ಮತ್ತೊಬ್ಬಳು ಮುಸ್ಲಿಂ ಧರ್ಮದ ಯುವತಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅದೇ ಹಾಸ್ಪಿಟಲಲ್ಲಿ ಇವನು ಕೂಡ ಕೆಲಸ ಮಾಡ್ತಿರ್ತಾನೆ. ಒಂದಿನ ಏನಾಗುತ್ತಂದರೆ ಆ ಯುವತಿಗೆ ಯಾವುದೇ ಕೂಡ ವಾಹನ ಸಿಗಲ್ಲ. ನನ್ನನ್ನು ಡ್ರಾಪ್ ಮಾಡಂತೇಳಿ ಅದೇ ತನ್ನ ಸಹಪಾಠಿಗೆ ಹೇಳ್ತಾಳೆ, ನನ್ನನ್ನು ಮನೆಯವರೆಗೂ ಡ್ರಾಪ್ ಮಾಡು ಅಂತೇಳಿ. ಈ ಡ್ರಾಪ್ ಮಾಡಿದ್ದಕ್ಕೆ ಒಂದು ನೆಪ ಇಟ್ಟುಕೊಂಡು ಮುಸ್ಲಿಂ ಧರ್ಮದ ಯುವಕರು ಸುಮಾರು 10ರಿಂದ 15 ಜನರ ಗುಂಪು ಏನು ಮಾಡುತ್ತಂದರೆ ಆ ಬೈಲಪ್ಪ ಅನ್ನುವ ಹಿಂದೂ ಯುವಕನ ಮೇಲೆ ಮನಸೋ ಇಚ್ಛೆ ಹೊಡಿತಾರೆ. ಕಾರಣ ಏನಂದರೆ, ನಮ್ಮ ಇಸ್ಲಾಂ ಧರ್ಮದ ಯುವತಿ, ನಮ್ಮ ಯುವತಿಯನ್ನು ನೀನು ಬೈಕ್ ಮೇಲೆ ಕುಂದ್ರಿಸಿಕೊಂಡು ಅವಳ ಯುವತಿಯ ಮನೆಗೆ ನೀನು ಡ್ರಾಪ್ ಮಾಡ್ತಿದೀಯ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವನನ್ನು ಹೊಡೆದು ಬಡದು ಅವನ ಬಳಿರುವಂಥ ಬೆಳ್ಳಿಯ ಲಾಕೆಟನ್ನು ಕಿತ್ತುಕೊಂಡು ಪರಾರಾಗ್ತಾರೆ. ಮತ್ತು ಫೋನ್ಪೇದಿಂದ ಸುಮಾರು 3,000ಕ್ಕಿಂತ ಹೆಚ್ಚು ಅಮೌಂಟನ್ನು ಒತ್ತಾಯಪೂರ್ವಕವಾಗಿ ಅವನನ್ನು ಹೊಡೆದು ಮನಸೈಚ್ಛಾಗಿ ಹೊಡೆದು ಅವನಿಂದ ದುಡ್ಡನ್ನು ಕಿತ್ಕೋತಾರೆ. ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿ ನಡೆದಿರೋಂಥ ಒಂದು ಘಟನೆ, ಇತ್ತೀಚೆಗೆ ನಡೆದಂಥ ಘಟನೆ ಇದು. ಪ್ರತಿಯೊಬ್ಬ ಹಿಂದೂಗಳು ನಾವು ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬರು ತಿಳ್ಕೋಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಿಹಾದಿಯ ಮಾನಸಿಕ ಗುಣಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರು ಕೂಡ ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯಾಗಿ ಪುಂಡ್ರು, ಪೋಖ್ರು, ಈ ರೀತಿಯಾಗಿ ರೌಡಿಸಮ್ ಮಾಡುವಂಥ ನಾಲಾಯಕರು ಇವತ್ತು ನಮ್ಮ ಕಲಬುರಗಿಯಲ್ಲಿ ಇದ್ದಾರೆ. ನಾನು ಅಂತಹ ನಾಲಾಯಕರಿಗೆ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ, ನಿಮಗೇನಾದರೂ ಗಂಡಸ್ತನ ಇದ್ದರೆ ಹಿಂದೂಗಳ ಗುಂಪುಗಳಿರ್ತಾರಲ್ಲ ಅಂಥ ಹಿಂದೂಗಳಿಗೆ ನೀವು ಟಾರ್ಗೆಟ್ ಮಾಡಬೇಕು. ಅದನ್ನು ಬಿಟ್ಟು ಸಾದಾ ಸೀದಾ ಮನುಷ್ಯನಿಗೆ ಅಮಾಯಕ ಹಿಂದೂ ಹಿಂದೂ ಯುವಕನನ್ನು 21 ವರ್ಷದ ಸಣ್ಣ ಯುವಕನನ್ನು ನೀವು ಮನಸ್ಸು ಇಚ್ಛೆ ಹೊಡೆದಿರ್ತೀರ. ಇದು ಪ್ರತಿಯೊಬ್ಬರು ಕೂಡ ಹಿಂದೂಗಳು ಖಂಡಿಸಬೇಕು. ಯಾಕಂದರೆ ಒಬ್ಬ ಯುವತಿ ತನ್ನ ಸಹಪಾಠಿ ಅವಳನ್ನು ಮನೆಗೆ ಡ್ರಾಪ್ ಮಾಡುವ ನೆಪದ ವಿಚಾರದಲ್ಲಿ ಅವಳನ್ನು ಬೆನ್ನಹತ್ತಿ ಅವನ ಗಾಡಿಯನ್ನು ಬೈಕ್ ಮೇಲೆ ಬರುವಂಥ ಸಂದರ್ಭದಲ್ಲಿ ಅವನನ್ನು ಬೆನ್ನಹತ್ತಿ ಈ ರೀತಿಯಾಗಿ ಹಲ್ಲೆ ಮಾಡ್ತಾರಲ್ಲ, ಇದು ಅತ್ಯಂತ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು ಈ ವಿಚಾರವನ್ನು. ಆದರೆ ನಮ್ಮ ಕಲಬುರಗಿ ಹೆಮ್ಮೆಯ ಪೊಲೀಸರು ಅವನನ್ನು ಕೇವಲ 10 ಗಂಟೆ ಒಳಗಡೆ ಅವರನ್ನು ಬಂಧಿಸಿದ್ದಾರೆ. 6 ಜನರ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ಕಲಬುರಗಿ ಏನಾಗ್ತಾ ಇದೆ, ಕಲಬುರಗಿಯಲ್ಲಿ ನಿರಂತರವಾಗಿ ಈ ರೀತಿಯ ದಾಳಿ, ದಬ್ಬಾಳಿಕೆ, ದೌರ್ಜನ್ಯಗಳು ನಿರಂತರವಾಗಿ ಹಗಲು ರಾತ್ರಿ ಅನ್ನೋದು ಈ ರೀತಿಯಾಗಿ ಚಟುವಟಿಕೆಗಳು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ನಾನು ಕರ್ನಾಟಕದ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರನ್ನು ವಿನಂತಿ ಮಾಡ್ತೀನಿ, ಕಲಬುರಗಿಯಲ್ಲಿರುವಂಥ ಪ್ರತಿಯೊಬ್ಬ ಈ ರೀತಿಯಾಗಿ ಏನು ಪುಡಿ ರೌಡಿಗಳಿದಾರಲ್ಲ ಇವರನ್ನು ಮಟ್ಟ ಹಾಕಬೇಕಂದ್ರೆ ತಾವು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ತಾವು ಏನು ಮಾಡಬೇಕಂದ್ರೆ ಕಾನೂನನ್ನು ಯಾರು ಕೈಗೆತ್ತಿಕೊಂಡು ಕೆಲಸ ಮಾಡ್ತಾರೆ ಅಂಥವರನ್ನು ಮಟ್ಟ ಹಾಕಲಿಕ್ಕೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಬಿಡಬೇಕಂತೇಳಿ ಮಾನ್ಯ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಲ್ಲಿ ವಿನಂತಿ ಮಾಡ್ತೀನಿ. ಇಂತಹ ದಬ್ಬಾಳಿಕೆ ದೌರ್ಜನ್ಯಗಳು ಇಂತಹ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಅವರನ್ನು ಹಲ್ಲೆ ಮಾಡುವುದು, ಅವರನ್ನು ಕೊಲೆ ಮಾಡುವುದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವುದು ಇದು ಇವತ್ತಿಂದಲ್ಲ, ಇದು 100 ವರ್ಷಗಳ ಇತಿಹಾಸ ಹೊಂದಿದೆ. ಕಲಬುರಗಿಯಲ್ಲಿ ಕೂಡ ಇದು 100 ವರ್ಷಗಳಿಂದ ನಡೀತಾ ಇದೆ ದಬ್ಬಾಳಿಕೆಗಳು. ಯಾಕಂದರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಹೈದರಾಬಾದ್ ಕರ್ನಾಟಕದ ನಿಜಾಮರು ಇಲ್ಲಿ ಈ ಪ್ರದೇಶವನ್ನು ಆಳಿದ್ದಾರೆ. ಅಂತಹ ಹೈದರಾಬಾದ್ನ ನಿಜಾಮರ ಮನಸ್ಥಿತಿ ಈ ಭಾಗದ ಜನರಲ್ಲಿ ಕೂಡ ಇನ್ನೂ ಇದೆ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮ ಹೆಮ್ಮೆಯ ಪೊಲೀಸರು ಇಂತಹ ದುಷ್ಟರ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕಂತೇಳಿ ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀನಿ. ಬೈಲಪ್ಪ ಅಮಾಯಕ ಯುವಕ ಒಂದು ಮುಸ್ಲಿಂ ಯುವತಿಯನ್ನು ಬೈಕ್ ಮೇಲೆ ಕುಂದಿರಿಸ್ಕೊಂಡು ಹೋದರೆ ನೀವು ಅಟ್ಯಾಕ್ ಮಾಡ್ತಾರೆ ಅಂದರೆ ನಿಮ್ಮ ಮಾನಸಿಕ ಮನಸ್ಥಿತಿ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಪ್ರತಿಯೊಬ್ಬರು ಹಿಂದೂಗಳು ಗಮನಿಸಬೇಕು. ಇಂತಹ ಮಾನಗೆಟ್ಟ ಮನಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಗರ ಹಳ್ಳಿಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಕೇವಲ ಒಬ್ಬ ಸಹಪಾಠಿ ತನ್ನ ಸಹೋದ್ಯೋಗಿಯನ್ನು
ಒಬ್ಬ ಹಿಂದೂ ಯುವಕ ಡ್ರಾಪ್ ಮಾಡ್ತಾರೆ ಅಂತೇಳಿ ಇವತ್ತು ಮಂಗಳೂರಲ್ಲಿ ಕೊಲೆ ಆಗಿದೆ. ಇವತ್ತು ಮಂಗಳೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಈ ರೀತಿಯಾಗಿ ಸಿನಿಮಾ ರೀತಿಯಲ್ಲಿ ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಹಿಂದೂ ಯುವಕನಿಗೆ. ಈ ಥರ ಮಂಗಳೂರು, ಉಡುಪಿ, ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿ ಇವತ್ತು ನಾವು ಕಾಡ್ತಾ ಇದ್ದೀವಿ ಇಂಥ ನೈತಿಕ ಪೊಲೀಸ್ಗಿರಿ. ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಧರ್ಮದ ಮೇಲೆ ಯಾರು ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾರೆ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ನಾನು ನಿಮ್ಮ ಮೂಲಕ ಆಗ್ರಹಿಸ್ತೀನಿ. ಇವತ್ತು ದೇಶದಲ್ಲಿ ಏನಿದೆ, ಪ್ರತಿಯೊಬ್ಬರು ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುತ್ತೆ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಒಂದೇ ಇದೆ ಈ ದೇಶದಲ್ಲಿ. ಆದರೂ ಕೂಡ ಇವತ್ತು ಮುಸ್ಲಿಮರು ಈ ರೀತಿಯಾಗಿ ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿಯಾಗಿ ಹಿಂದೂ ಯುವಕರ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರಲ್ಲ, ಇದನ್ನು ಪ್ರತಿಯೊಬ್ಬರು ಕೂಡ ಹಿಂದೂಗಳು ಖಂಡಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಇಂತಹ ಘಟನೆಗಳು ಮತ್ತೊಮ್ಮೆ ಕಲಬುರಗಿಯಲ್ಲಿ ಆಗಬಾರ್ದಂದ್ರೆ ಪ್ರತಿಯೊಬ್ಬ ಹಿಂದೂ, ಸಕಲ ದೇಶಭಕ್ತ ಹಿಂದೂ ಸಮಾಜ ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.